ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಸಮಸ್ತ ಮಂಡಲಗಳ ಸಿರಿಯನ್ನು ಕ್ರಿಸ್ತನು ನೀಡುತ್ತಾನೆ. ಈ ದಿನದ ದೇವರ ವಾಕ್ಯ, ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಆಜ್ಞಾಪಿಸಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವನ್ನು ಕೊಡುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. 2 ಕೊರಿಂಥದವರಿಗೆ 4ನೇ ಅಧ್ಯಾಯ 6ನೇ ವಚನ. ಪಾಪದ ನಿಮಿತ್ತ ಮನುಷ್ಯನು ದೇವರಿಂದ ದೂರ ಉಳಿದಿದ್ದನು. ವಿಮೋಚನೆಯ ಯೋಜನೆ ಇಲ್ಲದಿದ್ದರೆ ದೇವರಿಂದ ನಿತ್ಯಕ್ಕೂ ದೂರ ಉಳಿಯುವುದು ಮತ್ತು ಮುಗಿಯದ ರಾತ್ರಿಯ ಅಂಧಕಾರವು ಮಾತ್ರ ಅವನದಾಗಿರುತ್ತಿತ್ತು. ರಕ್ಷಕನ ತ್ಯಾಗದ ಮೂಲಕ ಮಾತ್ರ ದೇವರೊಂದಿಗಿನ ಸಂಪರ್ಕವು ಮತ್ತೆ ಸಾಧ್ಯವಾಯಿತು. ನಾವು ವೈಯಕ್ತಿಕವಾಗಿ ಆತನ ಸನ್ನಿಧಿಯನ್ನು ಸಮೀಪಿಸಲು ಸಾಧ್ಯವಿಲ್ಲ. ನಾವು ನಮ್ಮ ಪಾಪದಲ್ಲಿ ಆತನ ಮುಖವನ್ನು ನೋಡಲಾಗದಿರಬಹುದು, ಆದರೆ ರಕ್ಷಕನಾದ ಯೇಸುವಿನ ಮೂಲಕ ನಾವು ಆತನನ್ನು ನೋಡಬಹುದು ಮತ್ತು ಆತನೊಂದಿಗೆ ಸಂಪರ್ಕ ಹೊಂದಬಹುದು. ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಕ್ರಿಸ್ತನ ಮುಖದಲ್ಲಿ ತೋರಿಬಂತು ಮತ್ತು ದೇವರು ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನಪಡಿಸಿಕೊಳ್ಳುತ್ತಿದ್ದನೆಂಬುದೇ ಎಂದು ವಾಕ್ಯವು ಹೇಳುತ್ತದೆ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಕ್ರಿಸ್ತನ ಜೀವನ ಮತ್ತು ಮರಣ, ನಮ್ಮ ವಿಮೋಚನೆಗಾಗಿ ತೆತ್ತ ಬೆಲೆ, ಇವು ನಮಗೆ ಜೀವದ ವಾಗ್ದಾನ ಮತ್ತು ಭರವಸೆ ಮಾತ್ರವಲ್ಲ, ನಮಗೆ ಮತ್ತೆ ಜ್ಞಾನವೆಂಬ ಭಂಡಾರವನ್ನು ತೆರೆಯುವ ಸಾಧನವು ಮಾತ್ರವಲ್ಲ, ಅದು ಏದೇನ್ ತೋಟದ ಪರಿಶುದ್ಧರು ದೇವರ ಗುಣಸ್ವಭಾವವನ್ನು ಅರ್ಥ ಮಾಡಿಕೊಂಡಿದ್ದಕ್ಕಿಂತಲೂ ಹೆಚ್ಚು ವಿಶಾಲವಾದ ಉನ್ನತವಾದ ಪ್ರಕಟಣೆಯಾಗಿದೆ. ಕ್ರಿಸ್ತನು ಮನುಷ್ಯನಿಗೆ ಪರಲೋಕವನ್ನು ತೆರೆದರೆ, ಆತನು ನೀಡಿರುವ ಜೀವವು ಮನುಷ್ಯನ ಹೃದಯವನ್ನು ಪರಲೋಕದ ಕಡೆಗೆ ತೆರೆಯುತ್ತದೆ. ಪಾಪವು ನಮ್ಮನ್ನು ದೇವರಿಂದ ದೂರ ಮಾಡುವುದಲ್ಲದೆ, ಆತನನ್ನು ಅಂದರೆ ದೇವರನ್ನು ತಿಳಿದುಕೊಳ್ಳುವ ಬಯಕೆ ಮತ್ತು ಸಾಮರ್ಥ್ಯ ಎರಡನ್ನೂ ಅದು ಮಾನವ ಆತ್ಮದಲ್ಲಿ ನಾಶಪಡಿಸುತ್ತದೆ. ಈ ಎಲ್ಲಾ ದುಷ್ಟ ಕೆಲಸಗಳನ್ನು ರದ್ದುಗೊಳಿಸುವುದು, ನಾಶ ಮಾಡುವುದು ಕ್ರಿಸ್ತನ ಧ್ಯೇಯ ಉದ್ದೇಶವಾಗಿದೆ. ಪಾಪ, ಅಂಧಕಾರ ತುಂಬಿದ ಮನಸ್ಸು, ವಿಕೃತವಾದ ಇಚ್ಛೆ ಇವುಗಳಿಂದ ಪಾರ್ಶ್ವವಾಯುವಿಗೆ ಒಳಗಾದ ಆತ್ಮದ ಸಾಮರ್ಥ್ಯಗಳನ್ನು ಚೈತನ್ಯಗೊಳಿಸುವ ಮತ್ತು ಪುನಃಸ್ಥಾಪಿಸುವ ಬಲವನ್ನು ಕ್ರಿಸ್ತನು ಮಾತ್ರ ಹೊಂದಿದ್ದಾನೆ. ಆತನು ನಮಗೆ ಸರ್ವಮಂಡಲಗಳ ನಿಧಿಯನ್ನು ತೆರೆಯುತ್ತಾನೆ ಮತ್ತು ಆ ನಿಧಿ ಭಂಡಾರಗಳ ಬಗ್ಗೆ ಗ್ರಹಿಸುವ ಮತ್ತು ಅವುಗಳನ್ನು ಹೊಂದಿಕೊಳ್ಳುವ ಬಲವನ್ನು ಆತನೇ ದಯಪಾಲಿಸುತ್ತಾನೆ. ಲೋಕದಲ್ಲಿ ಬರುವ ಪ್ರತಿಯೊಬ್ಬ ಮನುಷ್ಯನಿಗೆ ಆತನು ಬೆಳಕನ್ನು ಕೊಡುವ ನಿಜವಾದ ಬೆಳಕಾಗಿದ್ದನು ಎಂದು ವಾಕ್ಯವು ಹೇಳುತ್ತದೆ. ಕ್ರಿಸ್ತನ ಮೂಲಕ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವವಿರುವಂತೆಯೇ ಪ್ರತಿಯೊಂದು ಆತ್ಮವು ದೈವಿಕ ಬೆಳಕಿನ ಕಿರಣವನ್ನು ಆತನ ಮೂಲಕವೇ ಪಡೆದುಕೊಳ್ಳುತ್ತದೆ. ಬುದ್ಧಿಶಕ್ತಿಯ ಬಲ ಮಾತ್ರವಲ್ಲದೆ, ಆತ್ಮಿಕ ಬಲ, ಸರಿಯಾಗಿರುವುದರ ಗ್ರಹಿಕೆ, ಒಳ್ಳೆಯವುಗಳ ವಿಷಯಕ್ಕೆ ಬಯಕೆ, ಇವೆಲ್ಲವೂ ಪ್ರತಿಯೊಂದು ಹೃದಯದಲ್ಲಿಯೂ ಅಸ್ತಿತ್ವದಲ್ಲಿರುತ್ತದೆ. ಆದರೆ ಈ ತತ್ವಗಳ ವಿರುದ್ಧ ವಿರೋಧಾತ್ಮಕ ಶಕ್ತಿಯು ಹೋರಾಡುತ್ತದೆ. ಒಳ್ಳೆಯದು ಮತ್ತು ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿನ್ನುವುದರಿಂದ ಆಗುವ ಪರಿಣಾಮವು ಪ್ರತಿಯೊಬ್ಬ ಮನುಷ್ಯನ ಅನುಭವದಲ್ಲಿ ವ್ಯಕ್ತವಾಗುತ್ತದೆ. ಅವನ ಸ್ವಭಾವದಲ್ಲಿ ಕೆಟ್ಟದ್ದಕ್ಕೆ ಒಲವು ಇರುತ್ತದೆ. ಸಹಾಯ ಸಿಗದಿದ್ದರೆ ಅವುಗಳನ್ನು ವಿರೋಧಿಸಲು ಸಾಧ್ಯವಾಗದ ಬಲವು ಅವನಲ್ಲಿ ಇರುತ್ತದೆ. ಇಂತಹ ಶಕ್ತಿಯನ್ನು ಎದುರಿಸಿ ನಿಲ್ಲಲು ಯೋಗ್ಯವಾದದ್ದು ಯಾವುದು ಎಂದು ತನ್ನ ಒಳ ಆತ್ಮಕ್ಕೆ ತೋರುವುದನ್ನು ಸಾಧಿಸಿಕೊಳ್ಳಲು ಅವನು ಒಂದೇ ಒಂದು ಬಲದಲ್ಲಿ ನಂಬಿಕೆ ಇಡಬಹುದು, ಸಹಾಯವನ್ನು ಹೊಂದಬಹುದು. ಆ ಬಲವೇ ಕ್ರಿಸ್ತನಾಗಿದ್ದಾನೆ. ಆ ಶಕ್ತಿಯೊಂದಿಗಿನ ಮನುಷ್ಯನ ಸಹಕಾರವು ಮನುಷ್ಯನಿಗೆ ಅತ್ಯಂತ ಅವಶ್ಯವಾದ ವಿಷಯವಾಗಿದೆ. ದೇವರು ಮತ್ತು ಮನುಷ್ಯನ ನಡುವಿನ ಸಂಪರ್ಕ ಕೊಂಡಿಯಾಗಿರುವ ಕ್ರಿಸ್ತನು ತಂದೆಯ ಪ್ರತಿನಿಧಿಯಾಗಿ ನಿಲ್ಲುತ್ತಾನೆ.
ಅವನು ಮಾನವ ಜನಾಂಗದ ಶ್ರೇಷ್ಠನಾದ ಶಿಕ್ಷಕನಾಗಿದ್ದಾನೆ ಮತ್ತು ಸ್ತ್ರೀ ಪುರುಷರು ತನ್ನ ಪ್ರತಿನಿಧಿಗಳಾಗಿರಬೇಕು ಎಂದು ಅವರನ್ನು ಆತನು ಅಭಿಷೇಕಿಸಿದ್ದಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.